ಮೈಸೂರಿನ ವಾರ್ಡ್ ನಂಬರ್ 45ನೇ ಮಾಜಿ ಕಾರ್ಪೊರೇಟರ್ ನಿರ್ಮಲಾ ಹರೀಶ್ ಅವರು ಗೌರಿ ಹಬ್ಬದ ಪ್ರಯುಕ್ತ ಪೌರಕಾರ್ಮಿಕ ಮಹಿಳೆಯರಿಗೆ ಬಾಗಿನ ಅರ್ಪಿಸಿದರು. ಮಂಗಳವಾರ ಬೆಳಗ್ಗೆ ತಮ್ಮ ನಿವಾಸದಲ್ಲಿ ನಡೆದ ಸರಳ ಹೃದಯಸ್ಪರ್ಶಿ ಸಮಾರಂಭದಲ್ಲಿ ತಮ್ಮ ವಾರ್ಡಿನಲ್ಲಿ ಕರ್ತವ್ಯ ನಿರ್ವಹಿಸುವ ಪೌರಕಾರ್ಮಿಕ ಮಹಿಳೆಯರನ್ನು ಕರೆದು ಆತ್ಮೀಯವಾಗಿ ಗೌರವಿಸಿ ಬಾಗಿನ ಅರ್ಪಿಸಿದರು. ನಂತರ ಮಾಧ್ಯಮದವರೊಂದಿಗೆ ಪ್ರತಿಕ್ರಿಯಿಸಿದ ಅವರು, ನಮ್ಮ ವಾರ್ಡಿನ ಪೌರಕಾರ್ಮಿಕರ ಮಹಿಳೆಯರು ನಮ್ಮ ಸಹೋದರಿಯರೂ ಇದ್ದಂತೆ. ಅವರ ಶ್ರಮದ ಫಲವಾಗಿ ವಾರ್ಡಿನಲ್ಲಿ ನಮಗೆ ಉತ್ತಮ ಹೆಸರು ಬಂದಿದೆ ಎಂದರು. ಸ್ವಚ್ಛ ನಗರಿಯಲ್ಲಿ ಮೈಸೂರು ನಗರ ಇದೀಗ ದೇಶದಲ್ಲಿ 3ನೇ ಸ್ಥಾನದಲ್ಲಿದೆ. ಮುಂದೆ ಮೊದಲ ಸ್ಥಾನಗಳಿಸಬೇಕು ಎಂಬುದು ನಮ್ಮ ಆಶಯವಾಗಿದೆ. ಬಡಾವಣೆಯ ನಿವಾಸಿಗಳು ಇನ್ನೂ ಸಹ ಹಸಿ ಕಸ, ಒಣ ಕಸ ವಿಂಗಡಣೆ ಸಮರ್ಪಕವಾಗಿ ಮಾಡುತ್ತಿಲ್ಲ. ಇದನ್ನು ಮನೆಯಲ್ಲಿಯೇ ವಿಂಗಡಿಸಿ ನೀಡಿದರೆ ಪೌರಕಾರ್ಮಿಕರ ಕೆಲಸ ಮತ್ತಷ್ಟು ಸುಲಭವಾಗುತ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಸಹೋದರಿಯರಿಗೆ ಇಂದು ಬಾಗಿನ ಅರ್ಪಿಸಿದ್ದು ನಮಗೆ ಸಂತೋಷ ತಂದಿದೆ ಎಂದು ಹೇಳಿದರು. ಮುಖಂಡರಾದ ಹರೀಶ್ ಮಾತನಾಡಿ, ನಮ್ಮ ನಗರವನ್ನು ಸ್ವಚ್ಛವಾಗಿಡುವ ನಿಟ್ಟಿನಲ್ಲಿ ತಮ್ಮ ಅಮೂಲ್ಯವಾದ ಕಾಣಿಕೆ ನೀಡುತ್ತಿರುವ ನಮ್ಮ ವಾರ್ಡಿನ ಪೌರಕಾರ್ಮಿಕ ಮಹಿಳೆಯರಿಗೆ ಗೌರಿ ಹಬ್ಬದ ಪ್ರಯುಕ್ತ ಗೌರವ ಪೂರ್ವಕವಾಗಿ ಬಾಗಿನ ಅರ್ಪಿಸಿದ್ದೇವೆ ಎಂದು ಹೇಳಿದರು. ಮೊದಲನೇ ಸ್ಥಾನ ನಾವೇ ಮಾಡ್ಕೋಬೇಕು ಅಂತ ಹೇಳ್ತಿದ್ದೀವಿ. ಮತ್ತು ಕಸ ಸೆಗ್ರಿಗೇಟ್ ಮಾಡ್ತಾ ಇಲ್ಲ ಇದನ್ನು ಸರಿಯಾಗಿ, ಅದೊಂದು ವಿಶೇಷವಾಗಿ. ಯಾಕಂದರೆ ಪಾಪ ಅವ್ರು ಮಾಡ್ತಿರ್ತಾರೆ, ದಿನ ನಾವೇ ನೋಡ್ತಿರ್ತೀವಿ. ಅವರು ಇಲ್ಲೇನಿತ್ತು ಒಂದೊಂದು ಮನೆಯಲ್ಲೂ ಚೇಂಜ್ ಮಾಡ್ತಿರ್ತಾರೆ. ಅದೊಂದನ್ನು ನಾನು ಈ ಮೂಲಕ ನಿಮಗೆ ತಿಳಿಸೋದೇನೆಂದರೆ, ಮನೆಯಲ್ಲೇ ಎಲ್ಲರೂ ಆದಷ್ಟು ಸೆಗ್ರಿಗೇಟ್ ಮಾಡಿ ಕೊಡಿ ಅಂತ ಹೇಳ್ತೀನಿ. ಧನ್ಯವಾದ. ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಗೌರಿ ಗಣೇಶ ಭಗವಂತ ಎಲ್ಲ ಸಮಸ್ತ ಜನನು ನೆಮ್ಮದಿಯಾಗಿರಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಇವತ್ತು ಗೌರಿ ಹಬ್ಬದ ವಿಶೇಷ ನಮ್ಮ ವಾರ್ಡಿನ ಪೌರಕಾರ್ಮಿಕರಿಗೆ ಅಂದರೆ ಮಹಿಳಾ ಪೌರಕಾರ್ಮಿಕರಿಗೆ ಒಂದು ಬಾಗಿನ ಅರ್ಪಿಸುವಂಥ ಕಾರ್ಯಕ್ರಮ ನಂಬಿಕೊಂಡಿದ್ವಿ. ಪ್ರತಿ ದಿನ ನಮ್ಮ ತ್ಯಾಜ್ಯಗಳನ್ನು, ಬೇಡದ ವಸ್ತುಗಳನ್ನು, ಯಾವುದೇ ಮೆಡಿಕಲ್ ಇದಾಗಿರ್ಬೋದು, ಗ್ರೀನರಿ ಆಗಿರ್ಬೋದು, ಯಾವುದು ವೇಸ್ಟೇಜ್ ಬಂತು ಎಲ್ಲನೂ ಕೂಡ ಅವರು ಬೇಜಾರು ಮಾಡ್ಕೊಳ್ದೇನೆ, ಅಡುಗೆ ಪದಾರ್ಥ ವೇಸ್ಟೇಜ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ವೇಸ್ಟೇಜನ್ನು ಅವ್ರು ಬೇಜಾರು ಮಾಡ್ಕೊಳ್ದೆ ತಮ್ಮ ಕೈಲಿ ಸ್ವತಃ ಕೈಲೇ ತೆಗೆದು ನಮ್ಮನ್ನ ಈ ಒಂದು ಸಿಟಿನ ನಮ್ಮನ್ನೆಲ್ಲ ಸ್ವಚ್ಛಗೊಳಿಸ್ತಾರಂತ ಈ ಪೌರಕಾರ್ಮಿಕರಿಗೆ ಒಂದು ಗೌರವಪೂರ್ವಕವಾಗಿ ಇವತ್ತು ಬಾಗಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಹಾಗಾಗಿ ಇವತ್ತು ಎಲ್ಲ ನಮ್ಮ ವಾರ್ಡಿನ ಮಹಿಳಾ ಪೌರಕಾರ್ಮಿಕರನ್ನ ಕರೆದು ಇವತ್ತು ನಮ್ಮ ಮನೆಯಲ್ಲಿ ಬಾಗಿನವನ್ನು ಅರ್ಪಿಸುವಂಥ ಒಂದು ಸಂದರ್ಭ ನಮಗೆ ಒದಗಿಕೊಂಡಿದೆ. ಹಾಗಾಗಿ ಇವತ್ತು ಎಲ್ಲ ಒಂದು ಮಹಿಳಾ ಕಾರ್ಮಿಕರು ಬಂದು ನಮ್ಮಲ್ಲಿ ಗೌರವ ಸ್ವೀಕಾರ ಮಾಡುವಂಥ ಒಂದು ಸಮಯದಲ್ಲಿದ್ದೇವೆ. ನಾನು ಟ್ರಾನ್ಸ್ಫರ್ ಆಗಿದ್ದು ಬರುವಾಗ ಫಸ್ಟಿಗೆ ಸರ್ ಕಾರ್ಪೊರೇಟ್ ಆಗಿದ್ದು ಮೇಡಮ್ ಅವರು. ಆವಾಗಿಂದ ಎಲ್ಲಿವರೆಗೂ ನಮಗೆ ಚೆನ್ನಾಗಿ ನೋಡಿಕೊಂಡ್ರು. ಮತ್ತು ಕೆಲಸ ಮಾಡುವಾಗಲೂ ಏನು ಹಿಂಸೆಗಳು ಕೊಟ್ಟಿಲ್ಲ. ಈ ರೀತಿ ಎಲ್ಲ ಮೇಸ್ತ್ರಿಗಳಿಂದ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ನೋಡಿಕೊಂಡು, ಮತ್ತೇನಾದರೂ ವಿಶೇಷ ಆದರೆ ಊಟ ಎಲ್ಲ ತರಿಸ್ಕೊಡೋದು ಮಾಡೋದು ಎಲ್ಲ ಮಾಡ್ತಾಯಿದ್ರು. ಬಾವುಟ ನಮ್ಮ ಕೈಲೇ ಆರಿಸ್ತಾಯಿದ್ರು. ಎಲ್ಲ ರೀತಿಯಲ್ಲಿ ಸಹಾಯ ಮಾಡ್ತಾಯಿದ್ರು. ಯಾರು ಆರಿಸ್ತಿದ್ರು? ಮೇಡಮ್ ಏನು ಅವ್ರ ಹೆಸರು? ನಮ್ಮ ಜೊತೆ ಆರಿಸ್ತಿದ್ರು. ಅವ್ರ ಹೆಸರೇನು? ನಮ್ಮನ್ನ ಕಾರ್ಮಿಕರನ್ನ ಕರೆಸಿ ಅಲ್ಲ, ಅವ್ರ ಹೆಸರೇನು?